ಕಡೆ ಈ ಕಡೆ ಹೋಗಲ್ಲ, ವಾಂತಿ ಮಾಡ್ಬೇಕು. ಅದು ಸಿಕ್ಕಾಕೊಂಡ್ರದ್ ಬಂದ್ಮೇಲೆ ನಾನು ನೀರು ಕುಡ್ಕೊಂಡು ತಿರ್ಗಾ ಮತ್ತೆ ಊಟ ಮಾಡ್ಬೇಕು. ಒಂದ್ಸತಿ ಅನ್ನ ಬೇಯ್ದಿರ ಅದು ಸಿಕ್ಕಾಕೊಳುತ್ತೆ. ಈ ಪೂರಿ ಅದು ಚಪಾತಿನೂ ಅಲ್ಲ, 28 ಕರೆಂಟ್ ಕೊಟ್ಟವ್ರೆ, 5 ಇಂಜೆಕ್ಷನ್ ಕೊಟ್ಟವ್ರೆ. ಒಂದ್ ಸಣ್ಣಕ್ಕಿತ್ತು ಇಲ್ಲಿ ಎದೆಯಿಂದ ಈ ಕಡೆ ಸೇರಿದಂಗೆ ಅದಾಗಿತ್ತು. ಇಲ್ಲಿ ಆಯುರ್ವೇದಕ್ಕೆ ಕೊಡ್ತಾರೆ, ಒಳ್ಳೇದು ಗೆಡ್ಡ ಅಂತ ಕರಗಿಸ್ತಾರೆ ಅಂತ ಟಿವಿಲಿ ತೋರಿಸಿದ್ರು, ಮೊಬೈಲ್ ತೋರಿಸ್ತಕ್ ಬಂದೆ ಅಮ್ಮ. ನಮಸ್ತೆ, ರಾಜಮ್ಮ, ಮೈಸೂರಿಂದ. ವಯಸ್ಸು ಆಗಿರ್ಬೇಕಮ್ಮ 70. ನನಗೆ ಅಮ್ಮ 20 ವರ್ಷದಲ್ಲಿ ಒಂದ್ಸತಿ ಆಗಿತ್ತು. ಅದಾಗಿ ಆಪ್ರೇಷನ್ ಆಗಿ 20 ವರ್ಷದಿಂದ ಚೆನ್ನಾಗೇ ಇದ್ದೆ. ಇವಾಗ 1 ವರ್ಷದಿಂದ ಈಚೆಗೆ ಗಂಟ್ಲು ಏನಾರು ತಿಂದ್ರೆ ಮಾಡಿದ್ರೆ ಒಂದ್ಸತಿ ಸಿಕ್ಕಾಕತ್ತಾ ಇತ್ತು, ನೀರ್ ಕುಡಿದ್ರೆ ಹೊಟ್ಟೋಯ್ತಾ ಇತ್ತು. ಆಮೇಲೆ ತೋರ್ಸೋಣ ಅಂತ ಒಂದ್ 4-5 ತಿಂಗಳು ಆಗೇ ಹೋಯ್ತು. ಆಮೇಲೆ ತೋರಿಸ್ತದಕ್ಕೆ ಗಂಟ್ಲಲ್ಲಿ ಇದು ದುರ್ಮಾಸ ಬೆಳೆದ್ಬಿಟ್ಟ, ಕ್ಯಾನಿಂಗ್ ಮಾಡಿಸ್ತು ಅಮ್ಮ. ದುರ್ಮಾಸ ಬೆಳೆದ್ಬಿಟ್ಟೈತೆ ಅಂತ ಡಾಕ್ಟ್ರ್ ಹೇಳಿದ್ರು. ಆಗ ನಾವು ಮಾಡಿ 28 ಕರೆಂಟ್ ಕೊಟ್ಟವ್ರೆ, 5 ಇಂಜೆಕ್ಷನ್ ಕೊಟ್ಟವ್ರೆ. ಈಗ್ಲೂನು ಜಾಸ್ತಿನೇ ಇದಾಯ್ತಾ ಇದೆ. ಮೊದ್ಲಾಯ್ತಿತ್ತಲ್ಲ ಅದೇ ತರ ಇವಾಗ ಚಪಾತಿ ಪೂರಿ ಗಿರಿ ಏನಾರು ತಿನ್ನಕ್ಕೋಯ್ತು ಅಂದ್ರೆ ಅಂಟ್ಕೊಬಿಡುತ್ತೆ. ಆ ಕಡಕ್ಕೂ ಹೋಗಲ್ಲ, ಈ ಕಡಕ್ಕೂ ಹೋಗಲ್ಲ. ನೀರ್ ಕುಡಿದ್ರೆ ಅದು ವಾಂತಿಯಾಗಿ ಅದು ಬಿದ್ದೋದ್ಮೇಲೆ ಆಮೇಲೆ ಮಾಡ್ಬೇಕು. ಆ ತರ ಆಗುತ್ತೆ. ಈ ಸೊಪ್ಪು ಸಣ್ಣ ಕಚ್ಬಿಟ್ಟು ತಿಂದ್ರೆ ಏನ್ ತೊಂದ್ರೆ ಇಲ್ಲ. ಏನಾದ್ರು ಸ್ವಲ್ಪ ಇದ್ರಂಗ್ ಹಚ್ಕೊಂಡ್ ತಿಂದ್ರೆ ಸಿಕ್ಕಾಕೊಳ್ಳುತ್ತೆ. ಆ ತರ ಆಗತ್ತಮ್ಮ. ಒಂದ್ ಸಣ್ಣಕ್ಕಿತ್ತು ಇಲ್ಲಿ ಎದೆಯಿಂದ ಈ ಕಡೆ ಸೇರಿದಂಗೆ ಅದಾಗಿತ್ತು. ಅದಾದ್ಮೇಲೆ ಟೆಸ್ಟ್ ಮಾಡಿಸ್ತದಕ್ಕೆ ಇದು ಕ್ಯಾನ್ಸರ್ ಅಂತ ಹೇಳಿದ್ರು. ಆಪ್ರೇಷನ್ ಎಲ್ಲ ಆಗಿ 2 ಸತಿ. 20 ವರ್ಷದಿಂದ ಚೆನ್ನಾಗೇ ಇದ್ದೆ ಅಮ್ಮ. ಇವಾಗ 1 ವರ್ಷದಿಂದ ಈಚೆಗೆ ಹಿಂಗಾಗಿದೆ. ಅದು ದುರ್ಮಾಂಸ ಅನ್ನದೊಳಗೆ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿದ್ರು. ಒಂದು ಎನಸ್ಕೋಪಿ ಮಾಡಿಸಿದ್ರು. ಅದ್ರಲ್ಲಿ ಹಿಂಗಾಗೈತೆ ಅಂತ ಹೇಳಿದ್ರು ಡಾಕ್ಟರ್ಗಳು. ಈ ತರ ಹೇಳಿದ್ರು. ಇವಾಗ ಹಂಗೆ ಸಿಕ್ಕಾಕೊಳುತ್ತಲ್ಲಮ್ಮ. ಕರೆಂಟ್ ಕೊಟ್ರು, ಇವಾಗ ಇಂಜೆಕ್ಷನ್ ತಗೊಂಡಿದೀನಿ, ಎಲ್ಲ ಮಾಡಿದೀನಿ. ಇವಾಗ ಯಾವಾಗ್ಲೂ ಒಂದೊಂದ್ಸತಿ ಅದೇ ಹೇಳ್ತಾ ಇದ್ದೀನಲ್ಲ, ಒಂದ್ಸತಿ ಅನ್ನ ಬೇಯ್ದಿರ ಅದು ಸಿಕ್ಕಾಕೊಳುತ್ತೆ. ಈ ಪೂರಿ ಅದು ಚಪಾತಿನೂ ಅಲ್ಲ, ಅದಾಕತ್ತು ಅಂದ್ರೆ ಅದು ಸಿಕ್ಕಾಕೊಳುತ್ತೆ. ಒಂದೊಂದ್ಸತಿ ಇಡ್ಲಿ ಸಿಕ್ಕಾಕೊಳುತ್ತೆ. ಹಂಗಾಗತ್ತೆ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಆಯುರ್ವೇದಕ್ಕೆ ಕೊಡ್ತಾರೆ, ಒಳ್ಳೇದು ಗೆಡ್ಡ ಅಂತ ಕರಗಿಸ್ತಾರೆ ಅಂತ ಟಿವಿಲಿ ತೋರಿಸಿದ್ರು, ಮೊಬೈಲ್ ತೋರಿಸ್ತಕ್ ಬಂದೆ ಅಮ್ಮ. ನೋವೇನ್ ಬರಲ್ಲ, ಆ ಕಡೆ ಈ ಕಡೆ ಹೋಗಲ್ಲ, ವಾಂತಿ ಮಾಡ್ಬೇಕು. ಅದು ಸಿಕ್ಕಾಕೊಂಡ್ರದ್ ಬಂದ್ಮೇಲೆ ನಾನ್ ನೀರ್ ಕುಡ್ಕೊಂಡು ತಿರ್ಗಾ ಮತ್ತೆ ಊಟ ಮಾಡ್ಬೇಕು. ನಮ್ ಮಕ್ಕಳೇ ನೋಡ್ಕೊತಾರೆ. ಅದನ್ನೇ ಎಲ್ಲ ಹೇಳಿದ್ರಮ್ಮ, ಇದನ್ನ ತಗೊಳ್ಳಿ 1 ತಿಂಗಳು, ಅದೇನಮ್ಮ ಆಮೇಲೆ ಇಂಜೆಕ್ಷನ್ ಇದೆಲ್ಲ ಕೊಟ್ಮೇಲೆ ಇಲ್ಲೊಂಥರ ಇದ್ರಂಗ ಆಗ್ಬಿಟ್ಟದೆ. ಇಲ್ಲಿ ಅದ್ ನೋಗಿವಿ ಏನಿಲ್ಲ, ಅದೊಂಥರ ಇದ್ರಂಗ ಆಗೈತೆ. ಅದಕ್ಕೆ 1 ತಿಂಗಳಾದ್ಮೇಲೆ ಅದೇನೋ ಮಾಡ್ಸೋಣ, ಇದನ್ನ ತಗೊಳ್ಳಿ ಮಾತ್ರೆನ ಅಂತ ಹೇಳೋ. ಅದ್ರಲ್ಲಿ ಮಾಮೂಲಿ ಅಮ್ಮ ಎದ್ದು ಒಂದ ಮಾಡಕ್ ಹೋಗ್ತೀನಿ. ಶುಗರ್ BP ಎಲ್ಲ ಆಯ್ತಲ್ಲ. ಆಯ್ತಮ್ಮ.